ಫ್ರೆಂಡ್ಸ್, ಇದು ಟ್ಯೂಸ್ಡೇ ಲಾಗ್ ಆಗ್ತದೆ. ಸಾಮಾನ್ಯವಾಗಿ ನಾನು ಸ್ನಾನ ಮಾಡಿಸೋದಕ್ಕಷ್ಟೇ ಬೇಗ ಎದ್ದೇಳೋದು. ಇನ್ನು ಮಾಮೂಲಿ ದಿನಕ್ಕೆಲ್ಲ ನಾ ಎದ್ದೇಳೋದೇ 10 ಗಂಟೆ 10:15 ಆಗುತ್ತೆ. ನನ್ಗಂತೂ ಒಂದು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ಇರಬೇಕು. ಇಲ್ಲಾಂದ್ರೆ ಆ ದಿನ ಫುಲ್ಲು ಡಲ್ ಆಗಿರ್ತೀನಿ. ಮತ್ತೆ ತಲೆ ಎಲ್ಲ ಫುಲ್ ನೋವು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಮತ್ತೆ ನಮ್ಮ ಮನೆಯವರೇ ಎದ್ದು ಪಾಪುನ ಕರ್ಕೊಂಡು ಮೈಯೆಲ್ಲ ಒರೆಸಿ ಮುಖ ಎಲ್ಲ ಒರೆಸಿ ರೆಡಿ ಮಾಡ್ತಾ ಇದ್ರು. ನಾನು ನಿದ್ದೋ ಅಷ್ಟರಲ್ಲಿ ಅಪ್ಪ ಮಗ ಇಬ್ರು ಆಟ ಆಡ್ತಾ ಕುಂತಿದ್ರು. ನಾನು ನನ್ನ ಕನಸು. ಆಮೇಲೆ ನನ್ನ ನಾದಿನಿನೂ ಕೂಡ ಮಧ್ಯಾಹ್ನ ಅಷ್ಟೊತ್ತಲ್ಲಿ ಬಂದಿದ್ಲು. ಪಾಪು ಜೊತೆ ಕುಂತ್ಕೊಂಡು ಆಟ ಆಡ್ತಿದ್ಲು. ನಾವಂತೂ ಒಳಗಡೆ ಇದ್ದು ಬಾಣಂತನ ಟೈಮಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಮತ್ತೆ ಮಾತುಕತೆ ಆಡಕ್ಕೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಅಪ್ಪು ನೋಡಿ, ಯಾರ ಜೊತೆ ಹೋದ್ರು ಸರಿ ತುಂಬಾ ಖುಷಿಯಿಂದ ಆಟ ಆಡ್ತಿರ್ತಾನೆ, ತುಂಬಾ ನಗ್ತಿರ್ತಾನೆ. ಯಾರ ಜೊತೆ ಇದ್ರು ಸರಿ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾನೆ. ಆಮೇಲೆ ಸಂಜೆ ಹೊತ್ತಿಗೆ ನಮ್ಮ ಮನೆಯವರು ಬಂದು ಪಾಪನ ಆಟ ಆಡಿಸ್ತಿದ್ರು. ಅವ್ರ ಮನೇಲಿ ಇದ್ರಂತೂ ನನ್ನ ಮಗ ನನ್ನ ಕೈಯಲ್ಲಿ ಇರೋದೇ ಇಲ್ಲ. ಅವ್ರ ಹತ್ರನೇ ಇರ್ತಾರೆ. ಒಟ್ನಲ್ಲಿ ಅವ್ರಿದ್ರೆ ನನ್ಗಂತ ಫುಲ್ಲು ರೆಸ್ಟು. ಒಂದು ಹೆಣ್ಣಿಗೆ ಅವಳ ಗಂಡ ಇಷ್ಟು ಸಪೋರ್ಟಿವ್ ಆಗಿದ್ರೆ ಅಷ್ಟೇ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ನೈಟು ಕೂಡ ಅಷ್ಟೇ, ಪಾಪುಯಿಂದ ನನ್ಗಂತೂ ಏನ್ ತೊಂದ್ರೆನೂ ಆಗಲ್ಲ. ಯಾಕಂದ್ರೆ ಅವರೇ ಹೆಗಲ ಮೇಲೆ ಹಾಕೊಂಡು ಮಲಗಿಸ್ತಾರೆ. ದಿನ ಅಷ್ಟೇ, ಅವನು ನನ್ನ ಹತ್ರ ಇರೋದೇ ಇಲ್ಲ. ಅವ್ರು ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಹೆಗಲ ಮೇಲೆ ಹಾಕೊಂಡು ಮಲಗಿಸ್ತಾರೆ. ಅವರೇ ಮಲಗಿಸ್ಬಿಡ್ತಾರೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.